ಹಾಯ್ ಫ್ರೆಂಡ್ಸ್, ಬೆಳಗ್ಗೆ ಒಂದು ರಿಚ್ ಪ್ರೋಟೀನ್ ಶೇಕ್ ಮಾಡೋಣಂತೆ. ಇದು ಭಾಳ ಒಳ್ಳೆಯದು. ಯಾಕಂದ್ರೆ ಯೋಗ ಮಾಡಿ ಬರ್ತೀವಿ, ವಾಕಿಂಗ್ ಮಾಡಿ ಬರ್ತೀವಿ, ಇವೆಲ್ಲ ಮಾಡಿ ಬಂದಾಗ ಒಂದು ರಿಚ್ ನಮಗೆ ಪ್ರೋಟೀನ್ ಬೇಕಾಗ್ತೈತಿ ದೇಹಕ್ಕೆ. ಈಗ ಅದನ್ನು ನಿಮಗೆ ಯಾವುದಂತ ಹೇಳ್ತೀನಿ, ಹೆಂಗೆ ಮಾಡೋದಂತನೂ ಕೂಡ ಹೇಳ್ತೀನಿ. ಈಗ ಇದಕ್ಕೆ ನಾನು ಏನು ಮಾಡೀನಿ, ಬಾದಾಮಿ ತೊಗೊಂಡಿನಿ, ಒಂದು 10ರಿಂದ 11 ಬಾದಾಮಿ ತೊಗೊಂಡಿನಿ. ಅದು ರಾತ್ರಿ ನೆನೆಕಿಟ್ಟಿನಿ. ರಾತ್ರಿ ನೆನೆಕಿಟ್ಬಿಟ್ಟು ಅದನ್ನು ಶಿಪ್ಪಿ ಸುಲ್ದಿನಿ. ಹಾಗೆ ಒಂದು 4 ಖರ್ಜೂರ ತೊಗೊಂಡಿನಿ, ಒಂದು ಅರ್ಧ ಬಟ್ಲು ಪುಟಾಣಿ ತೊಗೊಂಡಿನಿ. ಇವಿಷ್ಟೇ 3 ಸಾಮಾನು ಸಾಕಿದಕ್ಕೆ ಪ್ರೋಟೀನ್ ಶೇಕ್ ಕುಡಿಲಿಕ್ಕೆ. ಈಗ ಈ ಬಾದಾಮಿಯನ್ನು ಏನು ಮಾಡ್ಕೋಬೇಕಂತಂದ್ರೆ, ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಈಗ ಬಾದಾಮಿ ಹಾಲು ತಯಾರಾಗೈತಿ. ಈಗ ವೇಗನ್ ಇದ್ದವರು ಈ ರೀತಿ ಬಾದಾಮಿ ಹಾಲು ಮಾಡಿಕೊಂಡು ಈ ರೀತಿ ಪ್ರೋಟೀನ್ ಶೇಕ್ ಮಾಡಿಕೊಂಡು ಕುಡಿಬೋದು. ಯಾಕಂತಂದ್ರೆ ಹಾಲು, ಮೊಸರು, ಬೆಣ್ಣೆ ಇವ್ಯಾವು ತುಪ್ಪ ಏನೂ ತಿನ್ನಂಗಿಲ್ಲ ವೇಗನ್ದವರು. ಸೊ ಈ ರೀತಿ ಬೆಳಗ್ಗೆ ನಾಷ್ಟಾ ಟೈಮ್ದಲ್ಲಿ ಒಂದು ಪ್ರೋಟೀನ್ ಶೇಕ್ ಕುಡಿಬೋದು. ಈಗ ಖರ್ಜೂರ ಹಾಕ್ಕೊಳ್ಳು, ಹಾಗೆ ಪುಟಾಣಿ ಕೂಡ ಹಾಕ್ಕೊಂಡು ಈಗ ಇದನ್ನ ಮಿಕ್ಸಿ ಮಾಡ್ಕೊಳ್ಳಂತ. ಈಗ ರೆಡಿಯಾಗಿದೆ ನೋಡ್ರಿ ಪ್ರೋಟೀನ್ ಶೇಕ್. ಮಾರ್ಕೆಟ್ನಾಗ ಏನೋ ಪೌಡ್ರ್ ತೊಗೊಂಡು ಬಂದು ಇವೆಲ್ಲ ನಾವು ಪ್ರೋಟೀನ್ ಅಂತ ಕುಡಿತೀವಿ. ಅದ್ರ ಬದಲಿ ಮನೆಯಲ್ಲೇ ಈ ರೀತಿ ಮಾಡ್ಕೋಬೋದು. ಈಗ ಇದನ್ನು ಒಂದು ಗ್ಲಾಸ್ಗೆ ಸರ್ವ್ ಮಾಡೋಣ. ವಾವ್, ಫಸ್ಟ್ ಕ್ಲಾಸ್ ನೋಡ್ರಿ. ಈ ರೀತಿ ನೀವು ಪ್ರೋಟೀನ್ ಶೇಕ್ ಬೆಳಗ್ಗೆ ಒಂದು ಗ್ಲಾಸ್ ಕುಡಿದ್ರೆ ನೋಡ್ರಿ ಎಷ್ಟು ಭಾರಿ ಐತಿ. ಈಗ ಪ್ರೋಟೀನ್ ಶೇಕ್ ರೆಡಿ ಟು ಡ್ರಿಂಕ್. ವಾವ್. ಮತ್ತು ಇದೇ ರೀತಿ ಹೊಸ ತೆರನಾದ ಒಂದು ರೆಸಿಪಿ ನಿಮ್ಮ ಮುಂದೆ ಹೇಳುತ್ತೇನೆ. ಅಲ್ಲಿವರೆಗೂ ಬಾಯ್. ಈಗ ನಾನು ಯೋಗ ಮಾಡಿ ಬಂದಿದ್ದೇನೆ, ವಾಕಿಂಗ್ ಮಾಡಿ ಬಂದಿದ್ದೇನೆ. ಈಗ ನಾನು ಈ ಪ್ರೋಟೀನ್ ಶೇಕ್ ಕುಡಿತೇನೆ. ನೀವು ಮಾಡಿಕೊಂಡು ಕುಡಿಯಿರಿ ನಿಮ್ಮ ಮನೆಯಲ್ಲಿ.